ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಂಡ್ರಾಯ್ಡ್ ಕನ್ನಡ ಚಾನಲ್. ನಮ್ಮ ಸ್ವಂತ ವಾಯ್ಸ್ನ ರೆಕಾರ್ಡ್ ಮಾಡಿ ಯಾವ ಥರ ಕಾರ್ಟೂನ್ ಅನಿಮೇಷನ್ ವೀಡಿಯೋನ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಈ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಇರುವ ರೆಡ್ ಕಲರ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಬರುತ್ತೆ, ಆ ಬಟನ್ನು ಪ್ರೆಸ್ ಮಾಡ್ಕೊಳ್ಳಿ. ಆ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ಪ್ರತಿಯೊಂದು ಸಾರಿ ನಾವು ಅಪ್ಲೋಡ್ ಮಾಡುವ ವಿಡಿಯೋ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಸರಿ, ಬನ್ನಿ ಇವತ್ತಿನ ವಿಡಿಯೋದಲ್ಲಿಗೆ ಹೋಗೋಣ. ಈ ಅಪ್ಲಿಕೇಶನ್ ನೇಮ್ ಬಂದು ಟೆಲಗಾಮಿ ಅಂತ. ಈ ಅಪ್ಲಿಕೇಶನ್ ಬಂದು ನಾರ್ಮಲಾಗಿ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗೋಲ್ಲ. ಇದು ಬಂದು ನೀವು ಗೂಗಲ್ ಸರ್ಚ್ನಲ್ಲಿ ಟೆಲಗಾಮಿ ಅಂತ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಫಸ್ಟು ನೀವು ಅಪ್ಲಿಕೇಶನ್ನ ಓಪನ್ ಮಾಡುವಾಗ ಈ ಥರ ಕ್ರಿಯೇಟ್ ಔಟು ಅಂತ ಬರುತ್ತೆ. ಇಲ್ಲಿ ಔಟು ಅನ್ನೋದನ್ನ ಪ್ರೆಸ್ ಮಾಡಿದ್ರೆ ನಮ್ಗೆ ಫಸ್ಟ್ ಬಂದುಬಿಟ್ಟು ಆ ಡೆಮೋ ತೋರಿಸುತ್ತೆ. ಯಾವ ಥರ ನಾವು ಆಪ್ಷನ್ಗಳು, ಯಾವ ಆಪ್ಷನ್ನ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡುತ್ತೆ. ಈ ಥರ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೀವು ರೀಡ್ ಮಾಡೋದಾದರೆ ರೀಡ್ ಮಾಡ್ಕೋಬೋದು. ಓಕೆ, ಇವಾಗ ನೋಡೋಣ. ಇವಾಗ ಬಂದುಬಿಟ್ಟು ಫಸ್ಟ್ ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೋದು. ನಾವು ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡಿ ಅಲ್ಲಿ ಜೆಂಡರ್ ಅಂತ ಇದೆ ನೋಡಿ, ಅದನ್ನ ಓಕೆ ಮಾಡಿದ್ರೆ ನೀವು ಇಲ್ಲಿ ಲೇಡೀಸ್ ಇರೋದು ಮೆನ್ಸ್ ಆಗುತ್ತೆ. ಈ ಥರ ನಮ್ಗೆ ಯಾವ ಕ್ಯಾರೆಕ್ಟರ್ ಬೇಕೋ ಆ ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಬಂದು ಕಲರ್ ಅಡ್ಜಸ್ಟ್ ಮಾಡಬೇಕು. ನಿಮಗೆ ಇಷ್ಟ ಬಂದ ಕಲರ್ನ ನೀವು ಕೊಟ್ಕೋಬೋದು. ನೆಕ್ಸ್ಟ್ ಬಂದು ಕಣ್ಣು ಕಲರು, ಅದು ಬಂದು ನಿಮ್ಗೆ ಕಪ್ಪು ಕಲರ್ ಬೇಕಾ, ಅಲ್ಲ ಬ್ರೌನ್ ಕಲರ್ ಬೇಕಾ, ಗ್ರೀನ್ ಕಲರ್ ಬೇಕಂತ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ತಲೆ, ಹೆಡ್ ಬಂದುಬಿಟ್ಟು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ನೀವು ಸೆಟ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ನಿಮ್ಮ ಹೇರ್ ಕಲರ್ ಸೆಟ್ ಮಾಡಿ. ನೆಕ್ಸ್ಟ್ ಕೋಟ್ ಕಲರ್, ಈ ಥರ ತುಂಬ ಆಪ್ಷನ್ ಇರುತ್ತೆ. ಪ್ಯಾಂಟು, ಶೂ ಅಂತ ನೀವು ಬೇಕಾಗಿರೋ ಕಲರ್ನ ನೀವು ಸೆಟ್ ಮಾಡ್ಕೊಳ್ಳಿ. ನಂತರ ಬಂದು ಲೆಫ್ಟ್ ಸೈಡಲ್ಲಿ ಎಮೋಷನ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಆಪ್ಷನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ ಯಾವ ಥರ ಕೊಡೋದು ಅನ್ನೋದ್ರ ಬಗ್ಗೆ ಇರುತ್ತೆ. ಸ್ಮೈಲಿಂಗ್ ಫೇಸ್, ಆ ಥರ ಶ್ಯಾಡ್, ಈ ಥರ ಡಿಫ್ರೆಂಟಾಗಿ ಕ್ಯಾರೆಕ್ಟರ್, ನಿಮ್ಮ ಫೇಸ್ ಯಾವ ಕ್ಯಾರೆಕ್ಟರ್ಗೆ ಬೇಕೋ ಆ ಕ್ಯಾರೆಕ್ಟರ್ಗೆ ನೀವು ಸೆಟ್ ಮಾಡ್ಕೋಬೋದು. ಈ ವಿಡಿಯೋಗೆ ನಾನು ಸ್ಮೈಲಿಂಗ್ ಫೇಸ್ನ ಸೆಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಬಂದು ಬ್ಯಾಕ್ಗ್ರೌಂಡ್. ಓಕೆ, ನಾವು ಸೆಲೆಕ್ಟ್ ಮಾಡಿರೋ ಈ ಕಾರ್ಟೂನ್ಗೆ ಬ್ಯಾಕ್ ಸೈಡಲ್ಲಿ ನಾವು ಬಂದ್ಬಿಟ್ಟು ಸೀನರಿನ ಸೆಟ್ ಮಾಡ್ಕೋಬೋದು. ಇಲ್ಲಿ ಈ ಅಪ್ಲಿಕೇಶನ್ನಲ್ಲಿ ನಮಗೆ ಫ್ರೀಯಾಗಿ ಸೀನರೀಸ್ ಬ್ಯಾಕ್ಗ್ರೌಂಡ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಬೇಕಾಗಿರೋದನ್ನ ಸೆಲೆಕ್ಟ್ ಮಾಡಿ ನಾವು ಸೀನರಿನ ಸೆಟ್ ಮಾಡ್ಕೋಬೋದು. ಇಲ್ಲ ನಮಗೆ ನಮ್ಮ ಪರ್ಸ್ನಲಾಗಿ ನಾವು ಸೆಟ್ ಮಾಡಬೇಕಂದ್ರೆ ನೀವು ಕ್ಯಾಮ್ರಾ ಮುಖಾಂತರ ಸೆಟ್ ಮಾಡಿ, ಇಲ್ಲಾಂದರೆ ಗ್ಯಾಲ್ರಿಗೆ ಹೋಗಿ ಗ್ಯಾಲ್ರಿಯಲ್ಲಿ ನಿಮ್ಗೆ ಇಷ್ಟ ಬಂದ ಒಂದು ಗ್ಯಾಲ್ರಿನ ಸೆಲೆಕ್ಟ್ ಮಾಡಿ ನೀವು ಈ ಕಾರ್ಟೂನ್ಗೆ ಬ್ಯಾಕ್ಗ್ರೌಂಡ್ನ ನೀವು ಸೆಟ್ ಮಾಡ್ಕೋಬೋದು. ಈ ಥರ ಸೆಟ್ ಮಾಡಿದ ತಕ್ಷಣ ಈ ಕಾರ್ಟೂನ್ ಡೈರೆಕ್ಷನ್, ನಿಮಗೆ ಯಾವ ಡೈರೆಕ್ಷನ್ ಬೇಕೋ ಆ ಡೈರೆಕ್ಷನ್ಗೆ ನೀವು ಸ್ಕ್ರೀನ್ ಮೇಲೆ ನೀವು ಸ್ಲೈಡ್ ಮಾಡುವಾಗ ಅದು ಸೆಟ್ ಆಗುತ್ತೆ. ಈ ಕಾರ್ಟೂನ್ನ ಮೂವ್ ಮಾಡಬೇಕಂದ್ರೆ ಆ ಕಾರ್ಟೂನ್ ಮೇಲ್ಗಡೆ ಬೆರಳನ್ನಿಟ್ಟು ಸ್ಲೈಡ್ ಮಾಡಿ ಅದು ನಿಮ್ಗೆ ಬೇಕಾಗಿರೋ ಪ್ಲೇಸ್ಗೆ ನೀವು ಅದನ್ನ ನೀವು ಮೂವ್ ಮಾಡ್ಕೋಬೋದು. ಓಕೆ, ಇವಾಗ ರೆಕಾರ್ಡ್ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಆಂಡ್ರಾಯ್ಡ್ ಕನ್ನಡ ಚಾನಲ್. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಬಟನ್ ಬರುತ್ತೆ, ಆ ಬೆಲ್ ಬಟನ್ನು ಪ್ರೆಸ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ಪ್ರತಿಯೊಂದು ಸಾರಿ ನಾವು ಅಪ್ಲೋಡ್ ಮಾಡುವ ವಿಡಿಯೋ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಓಕೆ, ರೆಕಾರ್ಡ್ ಕಂಪ್ಲೀಟ್ ಆಗಿದೆ. ಅನಲೈಸಿಂಗ್ ಸ್ಟಾರ್ಟ್ ಆಗಿದೆ. ನಮ್ಮ ವಾಯ್ಸ್ನ ಅದು ಅನಲೈಸ್ ಮಾಡಿದ ತಕ್ಷಣ ಕಾರ್ಟೂನ್ ವಿಡಿಯೋ ರೆಡಿಯಾಗಿರುತ್ತೆ. ಓಕೆ, ಕಂಪ್ಲೀಟ್ ಆಗಿದೆ. ಇದು ನಿಮ್ಮ ಆಂಡ್ರಾಯ್ಡ್ ಕನ್ನಡ ಚಾನಲ್. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರುವ ಬೆಲ್ ಬಟನ್ನು ಪ್ರೆಸ್ ಮಾಡಿ. ಆ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ಪ್ರತಿಯೊಂದು ಸರಿ ನಾವು ಅಪ್ಲೋಡ್ ಮಾಡುವ ವಿಡಿಯೋ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಥರ ನಿಮಗೆ ಬೇಕಾಗಿರೋ ವಾಯ್ಸ್ನ ರೆಕಾರ್ಡ್ ಮಾಡಿ ನೀವು ಕಾರ್ಟೂನ್ ವಿಡಿಯೋನ ರೆಡಿ ಮಾಡ್ಕೋಬೋದು. ಬ್ಯಾಕ್ಗ್ರೌಂಡ್ನು ನಿಮ್ಗೆ ಬೇಕಾಗಿರುವಂತೆ ಸೆಟ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗಡೆ ಇರುವ ರೆಡ್ ಕಲರ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.